ಎಲ್ಲರಿಗೂ ನನ್ನ ಇನ್ನೊಂದು ವ್ಲಾಗಿಗೆ ಸ್ವಾಗತ. ಸೊ ಗೈಸ್, ಇವಾಗ ರೆಡಿಯಾಗಿದ್ದೀನಿ. ಇವಾಗ ಹೋಗಿ ತಿಂಡಿ ಮಾಡಾಗಲೇ ಅಪ್ಪನ ಡ್ರಾಪ್ ಮಾಡಿ ಬಂದೆ. ಇವ್ನು ಸಾರ್ಥಕಂದು ಇವತ್ತು ರಜಾ ಇತ್ತು ಸ್ಕೂಲು. ಬೆಳಗ್ಗೆ ಯೂಟ್ಯೂಬ್ ನೋಡ್ಕೊಂಡು ಕೂತಾನೆ. ಏನು ಆವಾಗಲೇ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದ. ಅಮ್ಮ ಸಿಂಪಲಾಗಿ ಪೂಜೆ ಮಾಡ್ತವ್ರೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ಅದಕ್ಕೆ. ಸೊ ಗೈಸ್, ಇವಾಗ ನಾನು ತಿಂಡಿ ಮಾಡಿ ಕಾಲೇಜ್ಗೆ ಹೋಗಬೇಕು. ಕಾಲೇಜೇನು ರಜಾ ಇಲ್ಲ ಇವತ್ತು. ನಮ್ಮಮ್ಮ ಪುಳಿಯೋಗರೆ ಮಾಡಿದ್ದಾರೆ. ಇವಾಗ ತಿಂಡಿ ಮಾಡಿ ಕಾಲೇಜ್ಗೆ ಹೋಗಬೇಕು. ಇವಾಗ ರೆಡಿಯಾಗಿದ್ದೀನಿ. ಇವಾಗ ಕಾಲೇಜ್ಗೆ ಹೋಗ್ತಾಯಿದ್ದೀನಿ. ಬಸ್ಸು ಸಿಕ್ಕಿದೆ. ನೆನ್ನೆ ಹೇಳಿದ್ನಲ್ಲ, ಇಷ್ಟು ದಿನ ರೋದನೆ ಇತ್ತು, ಅದು ಚೇಂಜ್ ಇರಲಿಲ್ಲ, ಅದು ಇದು ಅದೆಲ್ಲ ಇವಾಗ ಏನಿಲ್ಲ. ಇವಾಗ ಹೋಗ್ತಾಯಿದ್ದೀನಿ ಗೈಸ್ ಕಾಲೇಜ್ಗೆ. ಇವಾಗ ಕಾಲೇಜೇ ಇರಲಿಲ್ಲ. ನಾನು ಇವನು ಜೀವನ ಇಲ್ಲೇ ಕೂತಿದ್ವಿ ಪಾರ್ಕಲ್ಲಿ. ಅವರು ಕಾಲೇಜವ್ರು ಮೆಸೇಜು ಹಾಕಿರಲಿಲ್ಲ ಒಂದು. ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಕಾಲೇಜೇ ಇಲ್ಲ ಅಂತ ಗೊತ್ತಾಯಿತು. ಸೆಕ್ಯೂರಿಟಿ ಹೇಳಿದ್ರು. ಅವ್ರು ನಮ್ಮ ಫ್ರೆಂಡ್ಸ್ ಅವಾಗಲೇ ಬಂದಿದ್ರು, ಅವರೆಲ್ಲ ಹೋದ್ರು. ಇವಾಗ ನಾನು ಇವ್ನು ಹಂಗೆ ಕೂತಿದ್ವಿ. ಅವ್ರ ಫ್ರೆಂಡ್ ಫೋನ್ ಮಾಡಿ ಪವರ್ ಬ್ಯಾಂಕ್ ಯಾವ್ದು ಚೆನ್ನಾಗೈತೆ ಅಂತ ಕೇಳ್ತಿದ್ದ. ಇವಾಗ ಹೋಗ್ತಿದ್ದೀವಿ ಮನೆಗೆ. ಅಂದರೆ ಇನ್ನೊಂದು ಸ್ವಲ್ಪ ಕೂತ್ಕೊಂಡು ಇವಾಗ ಮನೆಗೆ ಹೋಗ್ತೀವಿ ಗೈಸ್. ಸೊ ಗೈಸ್, ಇವಾಗ ನಾನು ಜೀವನ ಮನೆಗೆ ಹೋಗ್ತಿದ್ದೀವಿ. ಅವ್ನು ಬಸ್ ಸ್ಟಾಪ್ ತನಕ ಡ್ರಾಪ್ ಆಗ್ತಾನೆ, ನಾನು ಬಸ್ಸಲ್ಲಿ ಹೋಗ್ತೀನಿ. ಇವಾಗ ಕಾಲೇಜಲ್ಲಿ ಯಾರೂ ಇಲ್ಲ, ನೋಡ್ಬೋದು ನೀವು. ಅವ್ರ ಹಾಸ್ಟೆಲ್ ಹುಡುಗರು ಅಷ್ಟು ಬಿಟ್ಟು ಯಾರೂ ಇಲ್ಲ. ಇವಾಗ ಮನೆಗೆ ಹೋಗ್ತಿದ್ದೀವಿ. ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಬಸ್ ಸ್ಟಾಪಿಂದ ಇಳಿದು ಇವಾಗ ಅವನು ಆವಾಗಲೇ ಹೋದ ಜೀವನ್ ಗೈಸ್. ಇವಾಗ ಮನೆಗೆ ಬಂದೆ. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಹೋಗಿ ಊಟ ಮಾಡ್ತಾಯಿದ್ದೀನಿ. ಇವನು ನೋಡಿ ಇಲ್ಲೂ ಫೋನ್ ನೋಡ್ತಾನೆ. ಇವಾಗ ಊಟ ಮಾಡ್ತಾಯಿದ್ದೀನಿ ನಾನು. ಅಮ್ಮ ಬೀಟ್ರೂಟ್ ಪಲ್ಯ ಇದೆ ಗೈಸ್. ಇಲ್ಲಿ ಆ್ಯಪಲ್ಲು, ಇಲ್ಲಿ ಚಪಾತಿ, ಬೆಳಗ್ಗೆದ್ದು ಪುಳಿಯೋಗರೆ ಮಾಡ್ತಾಯಿದ್ದೀನಿ ಗೈಸ್. ಬೆಳಗ್ಗೆದ್ದು ಪುಳಿಯೋಗರೆ ಅದನ್ನೇ ತಿನ್ನಬೇಕು. ಹಾಗೆ ಚಪಾತಿ ಇದೆ, ಬೀಟ್ರೂಟ್ ಪಲ್ಯ ಇದೆ. ಇವಾಗ ನಮ್ಮ ಅಪ್ಪ ಫೋನ್ ಮಾಡಿದ್ರು, ಅವ್ರನ್ನ ಕರ್ಕೊಂಡು ಬರ್ಬೇಕು. ಒಂದು ಸಾರ್ಥಕ್ ನೋಡಿ ಆವಾಗಲೇ ಬೆಳಗ್ಗೆಯಿಂದ ಆರಾಮಾಗಿದ್ದಾನೆ. ನಾಳೇನು ಹಾಫ್ ಡೇ ಹೋಗಿ ಬಂದರೆ ಆರಾಮೇನು. ಹಂಗಿದ್ರು ನಾಡಿದ್ದು ರಜಾ ಸಂಡೇ. ಬೆಳಗ್ಗೆಯಿಂದ ಆರಾಮಾಗವನೆ. ಫುಲ್ ಮಳೆ ಬರ್ತಿದೆ ಗೈಸ್ ಹೊರಗಡೆ, ಫುಲ್ ಮಳೆ. ಇವಾಗ ಹಂಗೆ ಹೋಗಬೇಕು ನಾವು ಅಪ್ಪನ ಕರ್ಕೊಂಡು ಬರೋಕ್ಕೆ. ಸೊ ಗೈಸ್, ಮಳೆ ಬರ್ತಿಂತಂತೇಳಿ ರೈನ್ ಕೋಟು ಮಾಸ್ಕ್ ಒಂದು ಹಾಕ್ಕೊಂಡಿದ್ದೆ. ಇವಾಗ ನಮ್ಮ ಅಪ್ಪನ ಕರ್ಕೊಂಡು ಬಂದೆ. ನಮ್ಮಮ್ಮ ಇವಾಗ ಬಟ್ಟೆ ಫೋಲ್ಡ್ ಮಾಡಿ ಇಡಂದರು. ಇವಾಗ ಬಟ್ಟೆ ಫೋಲ್ಡ್ ಮಾಡಿ ಇಡ್ತೀನಿ ಗೈಸ್. ಇವಾಗ ಬಟ್ಟೆ ಫೋಲ್ಡ್ ಮಾಡಿಟ್ಟೆ ಗೈಸ್. ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಟ್ಟು ನಮ್ಮ ಅಪ್ಪ ಹೋಗಿ ಮಲ್ಕೊಂಡ್ರು. ಇವಾಗ ಊಟ ಮಾಡ್ತಾಯಿದ್ದೀನಿ. ಇವನು ಬಂದಾಗಿಂದ ಸಂಜೆ ಒಂದು 4 ಗಂಟೆಯಿಂದ ಮಲ್ಕೊಂಡವ್ನು ಇನ್ನೂ ಎದ್ದಿಲ್ಲ. ಎದ್ದೇಳೋ, ಎದ್ದೇಳೋ, ಎದ್ದೇಳೋ. ಮಸ್ತಾಗಿ ಎಲ್ಲ ಲಾಡ್ಜ್ ಮಾಡ್ಕೊಂಡ್ಬಿಟ್ಟು ನೀನು ರೆಸಾರ್ಟು. ಆರಾಮಾಗಿ ಮಲ್ಕೊಂಡು ಇದು ಲಾಡ್ಜ್ ಮಾಡೋ ನೀನು ಗೈಸ್. ಇವಾಗ ಊಟ ಮಾಡ್ತಾಯಿದ್ದೀನಿ ಗೈಸ್. ಬದ್ನೆಕಾಯಿ ಪಲ್ಯ, ಹಾಗೆ ಬೀಟ್ರೂಟು, ಆಮೇಲೆ ಅಷ್ಟೇ ಅನ್ಕೋತೀನಿ. ಆಮೇಲೆ ಇಲ್ಲಿ ರೊಟ್ಟಿ ಗೈಸ್, ರೊಟ್ಟಿ. ಇಲ್ಲಿ ಕುಕ್ಕರಲ್ಲಿ ಅನ್ನ ಗೈಸ್. ಹಂಗೆ ಪಪ್ಪಾಯ ಇದೆ, ಅದು ಸೈಡ್ಸ್ ಪಪ್ಪಾಯ. ಎದ್ದೇಳು, ಊಟ ಮಾಡುವಂತೆ. ಯಾರ ನಿನ್ಲೇ? ಸೊ ಗೈಸ್, ಇವಾಗ ಊಟ ಎಲ್ಲ ಇತ್ತು. ಇವಾಗ ಗಾಡಿ ಒಳಗಡೆ ಹಾಕಿ ಬಂದೆ ಹೋಗಿ. ಇವಾಗ ಹೋಗಿ ಮಲ್ಕೋಬೇಕು ಗೈಸ್. ಅವನಾಗಲೇ ಕರೆದು ಡೋರೆ ಹಾಕ್ಕೊಂಡ್ಬಿಟ್ಟ ಸಾರ್ಥಕ್ಕು. ಕರೀತಿದ್ದ ಅವಾಗ್ಲಿಂದ. ಅವನು ಆಗಲೇ ರೆಡಿನೇ ಆಗಿಬಿಟ್ಟವನೆ. ನಾನು ಈಗ ಮಲ್ಕೋತಿದ್ದೀನಿ ಗೈಸ್. ಅಯ್ಯಪ್ಪ. ಸೊ ಗೈಸ್, ಇವನು ಮಲ್ಕೊಂಡ. ನಾನು ಇವಾಗ ವಾಶ್ರೂಮ್ಗೆ ಹೋಗಿ ಮಲ್ಕೋಬೇಕು ಗೈಸ್. ಸೊ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹೋಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್, ಬಾಯ್ ಬಾಯ್.